Hello, Namaskara. Welcome back. Welcome to Num Diploma channel. So, casual vacancy round, the third round ಅಂತ ಏನು ಕರಿತಾ ಇದ್ವಿ ಲಿಂಕ್ ಬಿಟ್ಟಿದ್ದಾರೆ. ಸೊ ಇವತ್ತು 16th ಬಿಡ್ತೀನಿ ಅಂತ ಹೇಳಿದ್ರು ನೋಡಿ. 16th ಆಫ್ಟರ್ 2 ಗಂಟೆಗೆ ಲಿಂಕ್ ಬಿಡ್ತೀನಿ ಅಂತ ಹೇಳಿದ್ರು. ಸೊ ಲಿಂಕ್ ಓಪನ್ ಆಗಿದೆ. ಸೊ ನಿಮಗೆ DCET 2023 ಅಲ್ಲಿ ಹೋದ್ರೆ ನಿಮಗೆ ಕ್ಯಾಶುಯಲ್ ವೇಕೆನ್ಸಿ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕ್ಲಿಕ್ ಮಾಡಿದ್ರೆ ಮತ್ತೆ ಲಾಗಿನ್ ಆಗುತ್ತೆ. ಸೊ ಇಲ್ಲಿ ನೀವು ಲಾಗಿನ್ ಮಾಡಿ ಎಂಟ್ರಿ ಮಾಡ್ಬೋದು. ಸೊ ಇಲ್ಲಿ ಎಲಿಜಿಬಲ್ ಆಗೋದು ಯಾರ್ಯಾರು ಅಂತಂದರೆ ಯಾರು ಸೀಟ್ ಇದುವರೆಗೂ ಬಂದೇ ಇಲ್ಲ ಅವರು ಅಂತ ಹೇಳಿದ್ದಾರೆ. ಬಟ್ ನನ್ನ ಸಜೆಷನ್ಸ್ ಏನು ಅಂತಂದರೆ, ನೀವು ಯಾರ್ಯಾರು ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಾ ಒಂದ್ಸರಿ ಚೆಕ್ ಮಾಡಿ ಲಾಗಿನ್ ಆದರೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಮತ್ತೆ ದಯಮಾಡಿ ಅದನ್ನು ಕಾಲ್ ಮಾಡಿ ಕೇಳಬೇಡಿ, ಚೆಕ್ ಮಾಡಿ ಒಂದ್ಸಲಿ. ನೀವು ಲಾಗಿನ್ ಮಾಡೋಕ್ಕೆ ಹೋದರೆ ಇವರ ಆಪ್ಷನ್ ಎಂಟ್ರಿ ಲಾಗಿನ್ ಇಸ್ ರಿಸ್ಟ್ರಿಕ್ಟೆಡ್ ಅಂತ ಬರುತ್ತೆ. ಅದು ಬಂತು ಅಂದರೆ ನೀವು ಯಾವುದೇ ಕಾರಣಕ್ಕೂ ಎಂಟ್ರಿ ಮಾಡೋಕ್ಕಾಗಲ್ಲ. ಲಾಗಿನ್ ಆಯಿತು ಅಂತಂದರೆ ನೀವು ಎಂಟ್ರಿ ಮಾಡ್ಬೋದು. ಸೊ ಇಲ್ಲಿ ನನಗೆ ಯಾರಿನ ಸ್ಟೂಡೆಂಟ್ ಗೊತ್ತಿಲ್ಲ. ಸೊ ಫ್ರೆಶ್ ಆಪ್ಷನ್ ಎಂಟ್ರಿ ಸಿಗುತ್ತೆ, ಅಂದರೆ ರೌಂಡ್ 1 ಯಾವ ಥರ ಮಾಡಿದರೆ ಅದೇ ಥರ ಆಪ್ಷನ್ ಎಂಟ್ರಿ ಸಿಗುತ್ತೆ. ಅದೇ ಥರನೇ ಮಾಡ್ಬೋದು ನೀವು ಇಲ್ಲಿ. ಸೊ ಶೆಡ್ಯೂಲ್ ಬಂದು ನಿಮಗೆ 16th ಅಂದರೆ ಇವತ್ತಿಂದ ನೋಡಿ, ಇವತ್ತಿಂದ 19th ವರೆಗೂ ಕೊಟ್ಟಿದ್ದಾರೆ. 19th 11 AM ಕೊಟ್ಟಿದ್ದಾರೆ. ಅಂದರೆ ಇವತ್ತು 16th ಬಂದು ಸ್ಯಾಟರ್ಡೆ ಸಂಡೇ ಮಂಡೇ ಟ್ಯೂಸ್ಡೇ, ಅಂದರೆ 3.5 days ಕೊಟ್ಟಿದ್ದಾರೆ. ರಫ್ಲಿ 3.5 days ಕೊಟ್ಟಿದ್ದಾರೆ. ಸೊ 3 ದಿವಸನೂ ಎಂಟ್ರಿ ಮಾಡ್ಬೋದು. ಓಕೆ, ಸೊ ಅದಾದಮೇಲೆ ಪಬ್ಲಿಕೇಶನ್ ಸೀಟ್ ಅಲಾಟ್ಮೆಂಟ್ ಬಂದು ಅವತ್ತೇ ಸಾಯಂಕಾಲ ಆಗುತ್ತೆ. ಸೊ ಅದಾದಮೇಲೆ ಫೀಸ್ ಪೇಮೆಂಟು ಥರ್ಡ್ ರೌಂಡ್ ವ್ಯಾಕೆನ್ಸಿ ರೌಂಡ್ಗೆ ಯಾರು ಹೋಗಿದ್ರಿ ಅವ್ರಿಗೆಲ್ಲ ಬಂದು 20th 21st ಪೇಮೆಂಟ್ ಮಾಡಿ 22nd ಲಾಸ್ಟು ಜಾಯ್ನ್ ಆಗ್ಬೋದು ಕಾಲೇಜಿಗೆ. ಅಂದರೆ ರಫ್ಲಿ ನೀವು ಎಲ್ಲಾದರೂ ಹೋಗಿ ಫ್ರೈಡೇ ಜಾಯ್ನ್ ಆಗ್ಬೋದು ಕಾಲೇಜಿಗೆ. ಓಕೆ, ಸೊ ಯಾವ ಸೀಟ್ಸ್ ಇರುತ್ತೆ ಸರ್ ಇಲ್ಲಿ ಲಾಗಿನ್ ಆಗೋದಕ್ಕೆ? ಸೀಟ್ಸ್ ಎಲ್ಲಿ ಬರುತ್ತೆ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ, ಅಲ್ಲೇ ಹೋಗೋದು ಗೊತ್ತಾಗುತ್ತೆ ನಿಮಗೆ. ನೋಡಿ ಇಲ್ಲಿ ಕ್ಯಾಶುಯಲ್ ವೇಕೆನ್ಸಿ ಆರ್ಕಿಟೆಕ್ಚರ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಕ್ಯಾಶುಯಲ್ ವೇಕೆನ್ಸಿ ಇಂಜಿನಿಯರಿಂಗ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್. ಸೊ ಈ ಥರ ಬರುತ್ತೆ. ಸೊ ಇಲ್ಲಿ ಇಷ್ಟು ನಂಬರ್ ಆಫ್ ಕಾಲೇಜಸ್ ಇದೆ, ಅದ್ರ ಯಾರು ಸರೆಂಡರ್ ಮಾಡಿದಾರೆ ಅವರೆಲ್ಲ ಕಾಲೇಜಸ್ ಬರುತ್ತೆ. ಆಮೇಲೆ ಇವಾಗ ಯಾರ್ಯಾರು ಸರೆಂಡರ್ ಮಾಡ್ತಾ ಇದ್ದೀರಾ ಕಾಲೇಜಸ್ ಅವ್ರನ್ನೇ ಸರೆಂಡರ್ ಮಾಡೋಕ್ಕೂ ಆಪ್ಷನ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ 19-12ವರೆಗೂ ಸೀಟ್ ಸರೆಂಡರ್ ಮಾಡ್ಬೋದು ಅಂತ ಹೇಳಿದರೆ, ನಿಮ್ಮ ಸೀಟ್ ಸರೆಂಡರ್ ಯಾರು ಮಾಡ್ತೀರಾ ಅವ್ರದ್ದು ಆ್ಯಡಪ್ ಆಗುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಇದಲ್ದಿರ ಯಾರ್ಯಾರು ಸೀಟ್ ಸರೆಂಡರ್ ಮಾಡ್ತೀರಾ ಅವ್ರದ್ದು ಆ್ಯಡಪ್ ಆಗುತ್ತೆ. ಸೊ ಯಾರ್ಯಾರು ಇದು ಎಲಿಜಿಬಲ್ ಇದ್ದೀರಾ ಕ್ಯಾಶುಯಲ್ ವೇಕೆನ್ಸಿ ರೌಂಡ್ಗೆ, ಆ್ಯಕ್ಚುಲಿ KA ಪ್ರಕಾರ ರೌಂಡ್ 1 ರೌಂಡ್ 2 ಇಂದ ಯಾರು ಸೀಟ್ ಸಿಕ್ಕೇ ಇಲ್ಲ ಅವರು ಎಲಿಜಿಬಲ್ ಆಗ್ತಾರೆ. ಬಟ್ ಕೆಲವರಿಗೆ ಸೀಟ್ ಸರೆಂಡರ್ ಮಾಡಿದರೆ, ರೌಂಡ್ 1 ಸೀಟ್ ಸರೆಂಡರ್ ಮಾಡಿದರೆ ಅಥವಾ ರೌಂಡ್ 2 ಸೀಟ್ ಸರೆಂಡರ್ ಮಾಡಿದರೆ ಲಾಗಿನ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಯಾಕಂದರೆ ರೌಂಡ್ 1 ಚಾಯ್ಸ್ 3 ತೊಗೊಂಡಿರ್ತಾರೆ, ರೌಂಡ್ 2 ಬಂದು ಸೀಟ್ ಸಿಕ್ಕಿರಲ್ಲ. ಇವಾಗ ನಾವೇನು ಸರ್ ನಾವು ಲಾಗಿನ್ ಆಗ್ಬೋದು ಅಂತ ನಿಮ್ಗೆ ಫಸ್ಟ್ ಡೌಟ್ ಇರುತ್ತೆ. ಒಂದ್ಸಲಿ ಟ್ರೈ ಮಾಡಿ, ಯಾರೇ ಆದರೂ ಟ್ರೈ ಮಾಡಿ, ಸೇಮ್ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಇವಾಗ ಏನು ಯೂಸ್ ಮಾಡಿದ್ರಿ ರೌಂಡ್ 1ಗೆ ರೌಂಡ್ 2ಗೆ ಸೇಮ್ ಕ್ರೆಡೆನ್ಷಿಯಲ್ಸ್ ನೋಡಿ. ರೌಂಡ್ 2 ಬಂದಿತ್ತು, ರೌಂಡ್ 2ಗೂ ಸೇಮ್ ಲಿಂಕ್ ಬಂದಿತ್ತು, ಸೇಮ್ ಲಾಗಿನ್ ಕ್ರೆಡೆನ್ಷಿಯಲ್ಸ್. ಲಾಗಿನ್ ಆಯಿತು ಅಂದರೆ ನೀವು ಎಲಿಜಿಬಲ್ ಇರ್ತೀರಾ, ಲಾಗಿನ್ ಆಗಲಿಲ್ಲ ಅಂತಂದರೆ ಇವಾಗ ಎಲಿಜಿಬಲ್ ಇಲ್ಲ ಅಂತಂದರೆ ಲಾಗಿನ್ ರಿಸ್ಟ್ರಿಕ್ಟೆಡ್ ಅಂತ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಥರ್ಡ್ ರೌಂಡ್ ಅಪ್ಡೇಟ್ ಫಾರ್ ಯು, ಥರ್ಡ್ ರೌಂಡ್ ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಅಪ್ಡೇಟ್ ಫಾರ್ ಯು. ಸೊ ಎಲ್ಲ ಆಲ್ಮೋಸ್ಟ್ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಮತ್ತೆ ಕೇಳಿದ ಕ್ವಶನ್ಗೆ ದಯವಿಟ್ಟು ಕೇಳಬೇಡಿ, ಲಾಗಿನ್ ಮಾಡಿ. ಎಂಟ್ರಿ ಆಯಿತು ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ನಿಮಗೂ 4 days ಟೈಮ್ ಇರುತ್ತೆ. ಅಕಾರ್ಡಿಂಗ್ ಟು ದಿಸ್ ಶೆಡ್ಯೂಲ್ ಯು ಕ್ಯಾನ್ ಡೂ ದ ಆಪ್ಷನ್ ಎಂಟ್ರಿ. ಮತ್ತು ಯಾರ್ಯಾರು ಸೀಟ್ ಸರೆಂಡರ್ ಮಾಡ್ಬೇಕು ಅನ್ಕೊಂಡಿದ್ದೀರಾ 19th 11th ಲಾಸ್ಟ್ ಡೇ, 19th ಬೆಳಗ್ಗೆ 11 ಗಂಟೆ ಅಂತ ಹೇಳಿದ್ದೆ. 19th ಅಂದರೆ ನೀವು ಬರೋದು ರಫ್ಲಿ ಟ್ಯೂಸ್ಡೇ ಬರುತ್ತೆ. ಸೊ ಏನೇ ಇದ್ರೂ ಸೋಮವಾರ ಮುಗಿಸ್ಕೊಂಬಿಡಿ, ಟ್ಯೂಸ್ಡೇಗೆ ಇಟ್ಕೊಳಕ್ಕೆ ಹೋಗಬೇಡಿ. ಮತ್ತೆ ಒಂದು ಹೇಳ್ತಾ ಇದ್ದೀನಿ, ಮತ್ತೆ ಕಾಲ್ ಮಾಡಿ ಸರ್ ಟ್ಯೂಸ್ಡೇ ಹೋಗ್ಬೋದು ಅಂತ ಕೇಳಬೇಡಿ. ಯಾಕೆ ಈ ಥರ ಮಾಡ್ತಿರೋ ಅರ್ಥ ಆಗಲ್ಲ. ಸೊ ಸೋಮವಾರ 18th ಬರುತ್ತೆ, ಅವತ್ತೇ DD ತೊಗೊಂಡೋಗಿ ಪೇಮೆಂಟ್ ಮಾಡಿಬಿಡಿ. ಓಕೆ, ಸೊ DD ಯಾರು ಸಬ್ಮಿಟ್ ಮಾಡೋಕೆ ಅಂದ್ಕೊಂಡಿದ್ದೀರಾ ಡಿಮ್ಯಾಂಡ್ ಡ್ರಾಫ್ಟ್ನ, DD ಅಂದರೆ ಡಿಮ್ಯಾಂಡ್ ಡ್ರಾಫ್ಟ್ನ ಡ್ರಾನ್ ಇನ್ ದ ಫೇವರ್ ಆಫ್ ಫೇವರ್ ಅಂತ ನೇಮ್ ಕೇಳುತ್ತೆ. ದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬ್ಯಾಂಗ್ಳೂರ್, ಈ ನೇಮಲ್ಲಿ ತೊಗೊಂಡು ನೀವು ಹೋಗಿ ಸಬ್ಮಿಟ್ ಮಾಡ್ಬೋದು. KAಗೆ ಬ್ಯಾಂಕಲ್ಲಿ ಹೋಗಿ ಫಾರ್ಮ್ ಕೊಡ್ತಾರೆ, ಫಾರ್ಮ್ ಫಿಲ್ ಮಾಡಿದಾಗ ಫೇವರ್ ಅಂತ ಕೇಳಿರುತ್ತೆ, ಅದನ್ನು ಈ ನೇಮ್ನ ಮೆನ್ಷನ್ ಮಾಡಿ. ಓಕೆ, ದಿಸ್ ಇಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. 19/12 ಅಂದರೆ ಟ್ಯೂಸ್ಡೇ ಲಾಸ್ಟ್ ಡೇಟ್ ಇದೆ. 11 o'clock ಅಂದ್ಬಿಟ್ಟು ಅಷ್ಟೊಳಗಡೆ ಮಾಡ್ಬೋದು ಅಂತಿದೆ. ಬಟ್ ನಾನು ಸಜೆಸ್ಟ್ ಮಾಡೋದು ಮಂಡೇ ಒಳಗಡೆ ಎಲ್ಲ ಮುಗಿಸ್ಕೊಂಬಿಡಿ. ಓಕೆ, ಅಂದರೆ 18th ಮುಗಿಸ್ಕೊಂಬಿಡಿ. ಓಕೆ, ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಥರ್ಡ್ ರೌಂಡ್ ವೇಕೆನ್ಸಿ ರೌಂಡ್ ಕ್ರಿಯೇಟ್ ಆಗಿದೆ, ಲಿಂಕ್ ಕ್ರಿಯೇಟ್ ಆಗಿದೆ, ಯಾರ್ಯಾರು ಇದೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.